नमः सूर्याय चन्द्राय मंगलाय बुधाय च गुरुशुक्र शनिभ्यश्च राहुकेतुवे कुर्वन्तु सर्वे मम सुप्रभातं ಶ್ರೀಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಗುರುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ, ನೀವು ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಇನ್ನೇನು ಈಗೆಲ್ಲ ಕೆಲವರು ಈಗ ಮೋಸ್ಟ್ ಪ್ರಾಬಬ್ಲಿ 70% ಆಫ್ ಪೀಪಲ್ ಪಿಲ್ಲರ್ ಮೇಲೆ ಕಟ್ತಾರೆ. ಕೆಲವೊಬ್ಬರು ಪಿಲ್ಲರ್ ಹಾಕಿಲ್ಲ, ನಾನು ಅದಿ ತೆಗಿತಾ ಇದ್ದೀನಿ ಗುರುಗಳೇ ಅಂತಕ್ಕಂಥವ್ರು, ಪಿಲ್ಲರ್ ಹಾಕಿರೋರು ಸಹಿತವಾಗಿ ಪಿಲ್ಲರ್ ಮೇಲೆ ಕಟ್ಟೋರು ಸಹಿತ ಅಥವಾ ಅದಿ ತೆಗೆಯೋರು ಸಹಿತ ಇವೆರಡು ವಸ್ತುಗಳನ್ನು ನಿಮ್ಮ ಇಡೀ ಪಾಯಕ್ಕೆ ಹಾಕಿ ಇಡೀ ನಿಮ್ಮ ಭೂಮಿ ಒಳಗಡೆ ಅದನ್ನು ಹಾಕಿ ನಂತರ ಮನೆಯನ್ನು ಕಟ್ಟಿ. ನಿಜವಾಗ್ಲೂ ಅಲ್ಲಿರ್ತಕ್ಕಂಥ ದುಷ್ಟ ಶಕ್ತಿ ನಿರ್ಮೂಲನೆಯಾಗಿ ಮನೆಗೆ ಶುಭದಾಯಕ, ಏನೇ ಬಂದರೂ ಪ್ರೊಟೆಕ್ಷನ್ಸ್ ಖಂಡಿತ ಇರುತ್ತೆ. ಅತ್ಯಂತ ಸ್ವಾಭಾವಿಕವಾಗಿರ್ತಕ್ಕಂಥ ವಿಧಾನ, ವಾಸ್ತುವಿನ ಪ್ರಕಾರ ಇದು ಭಾಳ ವಿಶೇಷತೆಯನ್ನು ಕೊಡುತ್ತೆ. ಏನು ಅವೆರಡು ವಸ್ತುಗಳು ಭಾಳ ವಿಶೇಷತೆ ಮನೆಯಲ್ಲಿರ್ತಕ್ಕಂಥದ್ದಿರುತ್ತೆ. ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಖಂಡಿತ ಅದನ್ನು ಮಾಡಿ. ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥವ್ರಿಗೆ ಇದೊಂದು ಸುಯೋಗ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ, ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಗುರುವಾರ ಈ ದಿನ ಚತುರ್ಥಿ ತಿಥಿ ಇರ್ತಕ್ಕಂಥದ್ದು, ಶುಕ್ಲಪಕ್ಷ, ವ್ಯಾಗತ ಯೋಗ ಇರ್ತಕ್ಕಂಥ ಸಮಯ, ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರ್ತಕ್ಕಂಥದ್ದು. ಚಂದ್ರ ಪುಷ್ಯ ನಕ್ಷತ್ರ ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಇರ್ತಕ್ಕಂಥದ್ದು 2 ಗಂಟೆ 9 ನಿಮಿಷದಿಂದ 3 ಗಂಟೆ 51 ನಿಮಿಷ ಮಧ್ಯಾಹ್ನದವರೆಗೂ. ಯಮಗಂಡ ಕಾಲ ಬೆಳಗ್ಗೆ 5 ಗಂಟೆ 43 ನಿಮಿಷದಿಂದ 7 ಗಂಟೆ 24 ನಿಮಿಷ ಬೆಳಗಿನವರೆಗೂ. ಗುಳಿಕ ಕಾಲ ಬೆಳಗ್ಗೆ 9 ಗಂಟೆ 5 ನಿಮಿಷದಿಂದ 10 ಗಂಟೆ 48 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದು ಸಹಿತ ಬೆಳಗ್ಗೆ 10 ಗಂಟೆ 2 ನಿಮಿಷದಿಂದ 10 ಗಂಟೆ 48 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ. ಇದು ಸಹಿತವಾಗಿ ಮಧ್ಯಾಹ್ನ 3 ಗಂಟೆ 37 ನಿಮಿಷದಿಂದ 4 ಗಂಟೆ 33 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಕಟಕ ರಾಶಿ ಪುಷ್ಯ ನಕ್ಷತ್ರದಲ್ಲಿ, ಗುರುವಿನೊಟ್ಟಿಗೆ ಸಂಯೋಗ, ಶುಕ್ರನೊಟ್ಟಿಗೆ ಸಂಯೋಗ, ಗಜಕೇಸರಿ ಯೋಗದ ಫಲ ಬಲ ಯಾರಿಗಿರುತ್ತೆ ನೋಡೋಣ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರ ಫಲವನ್ನು ತಗೊಂಡಾಗ ಮೇಷರಾಶಿಯವರಿಗೆ ಖಂಡಿತ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಭೂಮಿಯ ವಿಚಾರದಲ್ಲಿ ಲಾಭ, ಬಂಡವಾಳವನ್ನು ಹೂಡ್ತೀರ. ನಷ್ಟದಲ್ಲಿ ಶನಿ ಇದ್ದಾನೆ, ಆದರೆ ಭೂಮಿಯ ವಿಚಾರದಲ್ಲಿ ಲಾಭವನ್ನು ತಗೊಳ್ತಾರೆ. ಸ್ವಲ್ಪ ಡಿಪ್ರೆಷನ್ ಇರುತ್ತೆ, ಬಟ್ ಶಿಸ್ತನ್ನು ಹಾಗೆ ಮೇಂಟೈನ್ ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಮೇಷರಾಶಿಯವರಾಗಿರೋದ್ರಿಂದ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ನೀವು ಇದನ್ನು ಸ್ವಲ್ಪ ಮಟ್ಟಿಗೆ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಸಾಧ್ಯತೆ ತೋರಿಸುತ್ತೆ, ಅಥವಾ ಜಾರಿ ಬೀಳಾದರೂ ಬೀಳ್ಬೋದು. ಸ್ವಲ್ಪ ಎಚ್ಚರ. ಅದರಲ್ಲಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ವ್ಯಾವಹಾರಿಕವಾಗಿ ಹಿನ್ನಡೆಯನ್ನು ಸಾಧಿಸ್ತೀರಿ, ನಷ್ಟ ಜಾಸ್ತಿ ಇದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಳ್ಳಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ದಾನವಾಗಿ ಕೊಡಿ. ಸಾಧ್ಯವಾದರೆ ಈ ದಿನ ಅರಳಿ ಮರದ ಬುಡಕ್ಕೆ ನೀರನ್ನು ಹಾಕಿ ಬೆಳಗ್ಗಿನ ಜಾವ ದಿನವನ್ನು ಪ್ರಾರಂಭವನ್ನು ಮಾಡಿ. ಅಪ್ ಟು ತೊಂದರೆ ಇಲ್ಲ, ನೀವು 8 ಗಂಟೆವರೆಗೂ ಕೂಡ ಸಮಯದಲ್ಲಿ ಹಾಕಬಹುದು, ಶುಭದಾಯಕವಾಗ್ತದೆ. ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡಿ, ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ. ವೃಷಭ ರಾಶಿಯವರಿಗೆ ಲಾಭದಲ್ಲೇ ಶನಿ, ಖಂಡಿತವಾಗಿ ಈ ದಿನ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಪಡಿತೀರ. ಕ್ರಿಯೇಟಿವ್ ಆಗಿರ್ತಕ್ಕಂಥ ಲಾಭ, ಸಹೋದರರಿಂದ ಲಾಭವನ್ನು ಪಡಿತಕ್ಕಂಥದ್ದಿರುತ್ತೆ. ಹಳೆಯದಾಗಿ ನಿಂತಿರ್ತಕ್ಕಂಥ ಹಣ ಇದನ್ನು ನಿಮ್ಮ ಪ್ರಯತ್ನದಿಂದ ಖಂಡಿತವಾಗಿ ಶುಭದಾಯಕವಾಗುತ್ತೆ. ಕೆಲಸದಲ್ಲಿ ಕೂಡ ಮೇಲುಗೈ ಸಾಧಿಸ್ತೀರಿ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಭಾಳ ವಿಶೇಷತೆ ಇದೆ, ಲಾಭವೂ ಕೂಡ ಇದೆ. ಹಾಗೆ ಮಿಥುನ ರಾಶಿಯವರ ಫಲಾಫಲ ಹೇಗಿರುತ್ತೆ? ಸೊ ಮಿಥುನ ರಾಶಿಯವರಿಗೂ ಕೂಡ ಹಣಕಾಸಿನ ವಹಿವಾಟುಗಳಲ್ಲಿ, ಕೆಲಸದ ವಿಚಾರದಲ್ಲಿ ಕೂಡ ಶುಭದಾಯಕ. ನಿಮ್ಮ ಬಾಸ್ ಕೂಡ ಒಳ್ಳೆಯ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಕ್ಕಂಥ ದಿನವಾಗ್ತದೆ. ಮಿಥುನ ರಾಶಿಯವರಿಗೆ ಖಂಡಿತ ಕುಟುಂಬದ ಒಂದು ಕಾಳಜಿ, ಶಿಸ್ತನ್ನು ಪರಿಪಾಲನೆಯನ್ನು ಮಾಡ್ತಕ್ಕಂಥ ದಿನವಾಗ್ತದೆ.
ಯಾರು ಮಿಥುನ ರಾಶಿಯಲ್ಲಿದ್ದರೋ ಹೆಚ್ಚಿನದಾಗಿ ಈ ದಿನ ಅಹಮ್ಮಿಂದ ಕೂಡಿರ್ತಕ್ಕಂಥ ದಿನ. ರಾಜಕೀಯವಾಗಿರ್ತಕ್ಕಂಥ ಒಂದು ನಡೆನುಡಿಗಳು ಜಾಸ್ತಿ ಆಗ್ತದೆ, ಒಂದು ಪೊಟೆನ್ಷಿಯಾಲಿಟಿ ಜಾಸ್ತಿ ಆಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಲಭ್ಯತೆ ಇದೆ. ಅತಿರೇಕಕ್ಕೆ ಹೋಗಬೇಡಿ, ಒಂದು ಸಮಾನಾಂತರವಾಗಿದ್ದರೆ ಒಳ್ಳೆಯದು. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗೆ? ಸೊ ಕಟಕ ರಾಶಿಯವ್ರಿಗೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ, ಕೆಲಸದಲ್ಲಿ ಕೊಂಚ ವಿಳಂಬತೆಯನ್ನು ಕಾಣ್ತಕ್ಕಂಥ ಸಾಧ್ಯತೆ ಬರ್ತದೆ. ಆದರೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯದಲ್ಲಿ ಶುಭದಾಯಕವಾಗ್ತದೆ. ತಂದೆಯೊಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಅದು ಉಪಶಮನವಾಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸುತ್ತೆ. ಪ್ರಯಾಣದಲ್ಲಿ ಕೆಲವೊಂದು ಬಾರಿ ವಿಳಂಬತೆಯನ್ನು ತೋರಿಸೋದ್ರಿಂದ ಶಿವನ ಮಂತ್ರಗಳನ್ನು ಜಪವನ್ನು ಮಾಡಿ ಖಂಡಿತವಾಗಿ ಶುಭದಾಯಕವಾಗ್ತದೆ. ಸಿಂಹರಾಶಿಯ ಫಲಾಫಲ ಸಾಧ್ಯವಾದಷ್ಟು ಬಿಸ್ನೆಸ್ ಹಾಗೆ ಸಂಗಾತಿಯೊಟ್ಟಿಗೆ ಜಗಳ, ಮತ್ತೊಂದು ಬಿಸ್ನೆಸ್ ದಾರದಲ್ಲೂ ಕೂಡ ಜಗಳನ್ನು ಮಾಡ್ಕೋಬೇಡಿ, ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಮಾಡ್ಕೋಬೇಡಿ. ಕೆಲಸದ ಕ್ಷೇತ್ರದಲ್ಲೂ ಕೂಡ ಎಚ್ಚರಿಕೆಯ ವರ್ತನೆ, ಕೆಲಸಗಾರರೊಟ್ಟಿಗಿನ ಸಂಬಂಧ ಶುಭದಾಯಕವಾಗಿರಲಿ. ಸ್ವಲ್ಪ ಇಲ್ಲಾಂದರೆ ಕಿರಿಕಿರಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನವಾಗ್ತದೆ, ಸ್ವಲ್ಪ ಎಚ್ಚರ. ಸಾಧ್ಯವಾದಷ್ಟು ಕೂಡ ಈ ದಿನ ನೀವು ಕೂಡ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಎಲ್ಲಿನ ಪದಾರ್ಥಗಳನ್ನು ಹಂಚೋದು ಮರಿಬೇಡಿ. ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡೋದು ಒಳ್ಳೆಯದು. ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ? ಸೊ ಕನ್ಯಾ ರಾಶಿಯವ್ರಿಗೆ ಹೆಚ್ಚಿನದಾಗಿ ಲಾಭವನ್ನೇ ಕೊಡ್ತಕ್ಕಂಥದ್ದು ಜಾಸ್ತಿ ಇದೆ. ವ್ಯಾವಹಾರಿಕವಾಗಿರ್ತಕ್ಕಂಥ ಶುಭದಾಯಕ. ಪಾರ್ಟ್ನರ್ಶಿಪ್ಪಲ್ಲಿ ಒಳ್ಳೆಯ ಬಾಂಡಿಂಗನ್ನು ಮೇಂಟೈನ್ ಮಾಡ್ತೀರಾ. ಕೆಲವೊಂದು ಬಾರಿ ನಿಮ್ಮ ಶತ್ರುಗಳು ನಿಮಗೆ ಶರಣರಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥದ್ದು ಜಾಸ್ತಿ ಇದೆ. ಮ್ಯಾಕ್ಸಿಮಮ್ ಆ ಕಾರ್ಯಗಳಾಗ್ತದೆ. ವ್ಯಾವಹಾರಿಕವಾಗಿ ಶುಭದಾಯಕವಾಗಿರ್ತಕ್ಕಂಥ ದಿನ ಕೂಡ ಹೌದು. ಖಂಡಿತವಾಗಿ ಚೆನ್ನಾಗಿದೆ, ತೊಂದರೆ ಇಲ್ಲ, ಲಾಭವನ್ನು ಕಾಣ್ತಕ್ಕಂಥ ದಿನ. ತುಲಾರಾಶಿಯವರ ಫಲಾಫಲ ಹೇಗಿರುತ್ತೆ? ಕೆಲಸದಲ್ಲಿ ಉತ್ತಮತೆ ಇರುತ್ತೆ, ತೊಂದರೆ ಇಲ್ಲ. ಬಟ್ ಸಾಲದ ವಿಚಾರದಲ್ಲಿ ಸ್ವಲ್ಪ ಗೊಂದಲಕ್ಕೆ ಒಳಗಾಗ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಅದರ ಬಗ್ಗೆ ಸ್ವಲ್ಪ ಚಿಂತನೆಗಳು ಜಾಸ್ತಿ ಆಗ್ಬೋದು. ಬಟ್ ಆ ಕೆಲಸದಲ್ಲಿ ಸ್ವಲ್ಪ ಬರ್ತಕ್ಕಂಥ ಸಂಪಾದನೆ ಕೂಡ ಹೆಚ್ಚಾಗ್ತದೆ ಕೂಡ. ಆದರೆ ಸಾಲದ ಚಿಂತನೆಗಳು ಕಾಡುತ್ತೆ. ಅದನ್ನು ಹೊರತುಪಡಿಸಿದ್ರೆ ಈ ದಿನ ಚೆನ್ನಾಗಿರುತ್ತೆ. ಸಾಧ್ಯವಾದಷ್ಟು ಕೂಡ ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು 21 ಬಾರಿ ಜಪವನ್ನು ಮಾಡಿ ಶುಭದಾಯಕವಾಗುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಹಠದ ಸ್ವಭಾವ ತುಂಬ ಜಾಸ್ತಿ ಆಗ್ಬಿಡುತ್ತೆ ಈ ದಿನ. ಸ್ವಲ್ಪ ಕೆಲವೊಂದು ಸ್ಟ್ರಿಕ್ಟ್ನೆಸ್ ಜಾಸ್ತಿ ಪಾಲಿಸ್ತೀರ. ಮಕ್ಕಳ ಮೇಲೆ ಸ್ವಲ್ಪ ಒತ್ತಡಗಳನ್ನು ಹೇರ್ತಕ್ಕಂಥ ಸಾಧ್ಯತೆ ಬರ್ತದೆ. ಬಟ್ ಆಧ್ಯಾತ್ಮಿಕವಾಗಿ ಶುಭದಾಯಕವಾಗಿರ್ತಕ್ಕಂಥ ದಿನ ವೃಶ್ಚಿಕ ರಾಶಿಯವ್ರಿಗೆ. ಹಣಕಾಸಿನ ವಹಿವಾಟುಗಳ ಮೇಲೆ ಸ್ವಲ್ಪ ಎಚ್ಚರ, ಹಿನ್ನಡೆ ಬಂದ್ಬಿಡುತ್ತೆ. ಸ್ವಲ್ಪ ಲೇಸಿನೆಸ್ ಜಾಸ್ತಿ ಕಾಡುತ್ತೆ. ಮಾಡೋಣ ಕೆಲಸ ಬಿಡು, ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದೇ ಜಾಸ್ತಿ. ಸ್ವಲ್ಪ ವೃಶ್ಚಿಕ ರಾಶಿಯವರಲ್ಲಿರ್ತಕ್ಕಂಥವ್ರು ಹಣಕಾಸಿನ ವ್ಯವಹಾರಗಳ ಬಗ್ಗೆ ಸ್ವಲ್ಪ ಎಚ್ಚರ, ಸ್ವಲ್ಪ ಲೇಸಿನೆಸ್ ಕಡಿಮೆ ಮಾಡ್ಕೊಳ್ಳಿ. ಗುರುವಿನ ಮಂತ್ರಗಳನ್ನು ಜಾಸ್ತಿ ಹೇಳ್ತಾ ಬನ್ನಿ, ಶುಭದಾಯಕವಾಗ್ತದೆ. ಧನುರಾಶಿಯವರ ಫಲಾಫಲ ಹೇಗೆ? ಸೊ ಧನುರಾಶಿಯವರ ಹೆಚ್ಚಿನದಾಗಿ ಭೂಮಿಯ ವಿಚಾರದಲ್ಲಿ, ಜಮೀನಿನ ವಿಚಾರದಲ್ಲಿ ತಲ್ಲೀನವಾಗಿರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಸೈಟ್ ಖರೀದಿ ಭಾಗ್ಯ ಲಭ್ಯತೆ ಕೂಡ ಇದೆ. ವಿದ್ಯಾರ್ಥಿಗಳಿಗೆ ಹಿನ್ನಡೆ, ಕೋಪದ ವಾತಾವರಣದಿಂದ ಸ್ವಲ್ಪ ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ಕಾಣಿಸುತ್ತೆ. ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಮಕರ ರಾಶಿ ವ್ಯಾವಹಾರಿಕವಾಗಿ ಲಾಭವನ್ನು ಪಡಿತೀರ. ಸಣ್ಣ ಪ್ರಯಾಣಗಳು ಇರ್ತಕ್ಕಂಥ ದಿನವಾಗ್ತದೆ. ಹಾಗೂ ಕೂಡ ಮುಖ್ಯವಾಗಿ ತಾವು ತೋಳ್ಬಲ ಅಂದರೆ ಶ್ರಮವನ್ನು ಪಟ್ಟು ಕೆಲಸವನ್ನು ಮಾಡ್ತೀರಿ ಈ ದಿನ. ಮ್ಯಾಕ್ಸಿಮಮ್ ಈ ದಿನ ಮಕರ ರಾಶಿಯವ್ರಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನ. ಪ್ರಯತ್ನದಿಂದಷ್ಟೇ ಲಾಭವನ್ನು ಪಡಿತಕ್ಕಂಥದ್ದು ಜಾಸ್ತಿ ಇದೆ. ಈ ಒಂದು ಕ್ಯಾಬ್ ಡ್ರೈವರ್ಸ್ಗಳಾಗಿರ್ಬೋದು, ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಾಗಿರ್ಬೋದು, ಖಂಡಿತವಾಗಿ ಶುಭದಾಯಕವಾಗಿರ್ತಕ್ಕಂಥ ದಿನ. ಕುಂಭರಾಶಿಯ ಫಲಾಫಲ. ಕುಂಭರಾಶಿಯವ್ರಿಗೂ ಕೂಡ ಸ್ವಲ್ಪ ಸಾಲದ ಚಿಂತನೆಗಳು ಕಾಡ್ತದೆ. ಕುಟುಂಬದ ವಿಚಾರಗಳಲ್ಲಿ ಸ್ವಲ್ಪ ಆಲೋಚನೆ, ತಲ್ಲೀನತೆಯನ್ನು ಕಾಣ್ತಕ್ಕಂಥ ಸಾಧ್ಯತೆಗಳು ಈ ಕುಂಭರಾಶಿಯವ್ರಿಗಿದೆ. ಸಾಧ್ಯವಾದಷ್ಟು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ವ್ಯಾವಹಾರಿಕವಾಗಿ ಇರ್ತಕ್ಕಂಥ ದಿನವಾಗ್ತದೆ. ಹೆಚ್ಚಿನದಾಗಿ ಕುಟುಂಬದ ಮೇಲೆ ಕಾಳಜಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು. ಹಣಕಾಸು ವಹಿವಾಟುಗಳು ಹೇಗೆ ನಾನು ಇದನ್ನು ಮಾಡ್ಬೋದು, ಹೇಗೆ ಪ್ಲ್ಯಾನ್ ಮಾಡ್ಬೋದು, ಯಾವ ರೀತಿಯಲ್ಲಿರ್ಬೋದು ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ತಾವು ಕೂಲಂಕುಷವಾಗಿ ಮನೆಯವರೊಟ್ಟಿಗೆ ಡಿಸ್ಕಷನ್ಸ್ ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ. ಮೀನರಾಶಿಯ ಫಲಾಫಲ ಹೇಗಿರುತ್ತೆ?
ಸೊ ಮೀನರಾಶಿಯವ್ರಿಗೆ ಹೆಚ್ಚಿನದಾಗಿ ಆರೋಗ್ಯದ ಬಗ್ಗೆ ಚಿಂತನೆಗಳಾಗ್ತದೆ. ಸ್ವಲ್ಪ ಧರ್ಮದ ವಿಚಾರದಲ್ಲಿ, ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಹಿನ್ನಡೆಯನ್ನು ಸಾಧಿಸ್ತೀರಿ ಕೂಡ. ಸ್ವಲ್ಪ ಸೋಂಬೇರಿತನ ಕಾಡುತ್ತೆ, ಕಾರ್ಯದಲ್ಲಿ ಭಂಗ, ಲಾಭದಲ್ಲಿ ಅಷ್ಟು ಉತ್ತಮತೆ ಇರಲ್ಲ, ಸಾಧಾರಣವಾಗಿರ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಮಟ್ಟಿಗೆ ಕೋಪದಿಂದ ಕೆಲವೊಂದು ಬಾರಿ ಸಮಸ್ಯೆಗಳು ಕೂಡ ಉಲ್ಬಣವಾಗ್ತಕ್ಕಂಥದ್ದು ಇರ್ತದೆ. ಅತಿಯಾದಂಥ ಸ್ಟ್ರಿಕ್ಟ್ ಮಕ್ಕಳ ಮೇಲೆ ಜಾಸ್ತಿ ಇದನ್ನು ಪರಿಣಾಮ ಬೀರ್ತದೆ. ಅತಿಯಾದಂಥ ಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಈ ದಿನ ಸಾಧಾರಣವಾಗಿರ್ತಕ್ಕಂಥ ದಿನವಾಗ್ತದೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಹೊಸದಾಗಿ ನೀವೇನಾದರೂ ಈ ಮನೆ ನಿರ್ಮಾಣ ಮಾಡಬೇಕು, ಭೂಮಿ ಅದಿ ತೆಗಿತಾ ಇದ್ದೀವಿ, ಎಲ್ಲ ಕಡೆ ತೆಗಿತಾ ಇದ್ದೀವಿ, ಅಥವಾ ಪಿಲ್ಲರ್ ಆದರೂ ತೆಗಿತಾ ಇದ್ದೀವಿ ಅಂದರೆ ಖಂಡಿತವಾಗಿ ಡೂ ಒನ್ ಥಿಂಗ್. ಭಾಳ ವಿಶೇಷವಾಗಿ ನಿಮ್ಮೆಲ್ಲ ಕಡೆ ಅಂದರೆ ಅದಿ ತೆಗೆದಿರ್ತಕ್ಕಂಥ ಎಲ್ಲ ಕಡೆಗೂ ಉಪ್ಪು ಮತ್ತು ಅರಿಶಿಣವನ್ನು ಕೆಳಗಡೆ ಹಾಕಿ. ಇದರಿಂದ ಏನಾಗುತ್ತೆ, ಆ್ಯಸ್ ಪರ್ ವಾಸ್ತು ಅಲ್ಲಿ ಗಜಕೇಸರಿ ಯೋಗದ ತತ್ವ ಪ್ರಾರಂಭವಾಗ್ತದೆ. ಅಲ್ಲಿ ನೀವು ಏನಾದರೂ ಭೂಮಿಯಲ್ಲಿ ಒದಗಿಸಿಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಭೂಮಿಯ ಗಲೀಜುಗಳಾಗಿರ್ಬೋದು, ಭೂಮಿಯ ನಕಾರಾತ್ಮಕ ಶಕ್ತಿಯನ್ನು ತೊಳೆದಾಕ್ತಕ್ಕಂಥದ್ದಿರುತ್ತೆ. ಅದರ ಶಕ್ತಿಯಿಂದ ಸುಖವಾಗಿರ್ತಕ್ಕಂಥ ಮನೆಯ ನಿರ್ಮಾಣವಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಸರಳವಾಗಿರ್ತಕ್ಕಂಥ ವಿಚಾರಗಳಿಗೋಸ್ಕರ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅನೇಕ ವಾಸ್ತುವಿನ ವಿಚಾರ ಸರಳವಾಗಿ ನಾನು ಕೊಡ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.